ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಇವತ್ತು ನಾನು ಒಂದು ಬ್ಯೂಟಿಫುಲ್ ಆಗಿರೋಂತ ಲೇಔಟ್ ನ ನಿಮ್ಮೆಲ್ಲರಿಗೂ ತೋರ್ಸಕ್ ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ಸ್ಪೆಷಲ್ ಬ್ಯಾಕ್ ಸೈಡ್ ನೋಡ್ಬೋದು, ಸಾಕಷ್ಟು ಡೆವಲಪ್ಮೆಂಟ್ ಆಗೋಗಿದೆ. ಹಾಗೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ಸ್ ಕೂಡ ಅವಾಗ್ಲೇ ಕನ್ಸ್ಟ್ರಕ್ಷನ್ ಆಗೋಗಿದೆ. ಅವಾಗಲೇ ಸುಮಾರು ಜನ ಅಲ್ಲಿ ವಾಸವಾಗ ಕೂಡ ಇದ್ದಾರೆ. ಬ್ಯೂಟಿಫುಲ್ ಆಗಿರುವಂತ ಲೇಔಟ್, 10 ಎಕರೆಯಲ್ಲಿ ಮಾಡಿರುವಂತ ಲೇಔಟ್ ಇದು. ಎಲ್ಲಪ್ಪ ಲೊಕೇಶನ್ ಇರೋದು ಅಂತ ಅನ್ಕೊಳ್ತಾ ಇದ್ದೀರಾ? ನಿಮ್ಮೆಲ್ಲರಿಗೂ ಸಂಭ್ರಮ್ ಕಾಲೇಜ್ ಗೊತ್ತೇ ಇದೆ. ಸಂಭ್ರಮ್ ಕಾಲೇಜ್ ಆಪೋಸಿಟ್ ರೋಡ್ ಅಲ್ಲಿ ಕೇವಲ ಒಂದು 100 ಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಇದು ಬಂದ್ಬಿಟ್ಟು ವಿದ್ಯಾರಣ್ಯಪುರ MS ಪಾಳ್ಯದಲ್ಲಿ ಈ ಲೇಔಟ್ ಲೊಕೇಟ್ ಆಗಿದೆ. ಬ್ಯೂಟಿಫುಲ್ ಆಗಿರುವಂತ ಲೇಔಟ್. ಆಗ್ಲೇ ಸಾಕಷ್ಟು ಬುಕಿಂಗ್ ಆಗೋಗಿದೆ. ಲಿಮಿಟೆಡ್ ಸೈಟ್ಸ್ ಮಾತ್ರ ಇರೋದು. ನೋಡ್ತಾ ಇರಬಹುದು, ಕಂಪ್ಲೀಟ್ ಅಮ್ಯುನಿಟೀಸ್ ಆಗೋಗಿದೆ. ನಾಳೆನೆ ಬಂದು ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ನಿಮ್ಗೆ BBMP ಆಗಿರುವಂತ ಇಂಡಿವಿಜುವಲ್ ಈ ಖಾತಾ ಆಗಿರುವಂತ ಸೈಟ್ಸ್. ನಾಳೆನೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಹಾಗೆ ಇಂಡಿವಿಜುವಲ್ ಈ ಖಾತಾ ಕೂಡ ಆಗೋಗಿದೆ. ಹಾಗಾದ್ರೆ ಬನ್ನಿ ವೀಕ್ಷಕರ, ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಕೇಶವ್ ಸರ್ ಇದಾರೆ. ಹಾಗೆ ಅವ್ರ ಜೊತೆ ನವೀನ್ ಸರ್ ಅವ್ರು ಇದಾರೆ. ಇಬ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಬನ್ನಿ ಸರ್, ಬನ್ನಿ ಸರ್. ನಮಸ್ಕಾರ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಹೇಳಿ ಮೇಡಮ್. ಸರ್, ಇವಾಗ್ಲೇ ಸಾಕಷ್ಟು ನಿಮ್ಮ ಕಂಪನಿದು ಸಾಕಷ್ಟು ವಿಡಿಯೋಗಳನ್ನ ಮಾಡಿದೀವಿ ಸರ್. ಇದೇ ಫಸ್ಟ್ ಟೈಮ್ BBMP ಅಲ್ಲಿ ಇಂಡಿವಿಜುವಲ್ ಈ ಖಾತಾ ಆಗಿರುವಂತ ಸೈಟ್ಸ್ ನ ಇವತ್ತು ತೋರ್ಸಕ್ ಬಂದಿದೀವಿ. ಹೌದು ಮೇಡಮ್. ಸರ್, ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ? ಎಕ್ಸಾಕ್ಟ್ ಆಗಿ MS ಪಾಳ್ಯ ವಿದ್ಯಾರಣ್ಯಪುರ ಆಪೋಸಿಟ್ ಸಂಭ್ರಮ್ ಕಾಲೇಜ್. ಸಂಭ್ರಮ್ ಕಾಲೇಜ್. ಸಂಭ್ರಮ್ ಕಾಲೇಜ್ ಇದೆ. ಒಂದು 2 ಮಿನಿಟ್ಸ್ ಆಗುತ್ತೆ. NPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೂ 2 ಮಿನಿಟ್ಸ್ ಆಗುತ್ತೆ. ಅಷ್ಟೇ ಅಲ್ವಾ ಸರ್? ಏನೊಂದು 100 ಮೀಟರ್ಸ್ ಇರ್ಬೋದು ಅಷ್ಟೇ ಅಲ್ವಾ ಸರ್? ಹೌದು ಮೇಡಮ್, ಸಂಭ್ರಮ್ ಕಾಲೇಜ್ 100 ಮಿನಿಟ್ಸ್. 100 ಮೀಟರ್ಸ್. ಸರ್, ಲೇಔಟ್ ಹೆಸರು ಏನ್ ಕೊಟ್ಟಿದ್ದೀರಾ? ಲೇಔಟ್ ಸಿಂಗಾಪುರ ಎನ್ಕ್ಲೇವ್ ಇಲ್ಲೇ ಇದೆ. ಸಿಂಗಾಪುರ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು. ಹೌದು ಸರ್, ಇದು ಟೋಟಲ್ ಆಗಿ ಎಷ್ಟು ಎಕರೆಲ್ಲಿ ಮಾಡಿರೋಂತ ಲೇಔಟ್ ಸರ್? ಇದು 10.5 acres. ಓಕೆ, ಕಂಪ್ಲೀಟ್ 10.5 ಎಕರ್ಸ್ ಅಲ್ಲಿ ಮಾಡಿರೋಂತ ಲೇಔಟ್. ಹೌದು ಮೇಡಮ್. ಸರ್, ನಾನು ನೋಡ್ದಂಗೆ ಆಗ್ಲೇ ಸಾಕಷ್ಟು ಡೆವಲಪ್ಮೆಂಟ್ ಆಗೋಗಿದೆ ಅಲ್ವಾ ಸರ್? ಅಕ್ಕಪಕ್ಕ ಫುಲ್ ಆಗೋಗಿದೆ ಮೇಡಮ್. ಎಲ್ಲ ಡೆವಲಪ್ಮೆಂಟ್ ಆಗೋಗಿದೆ. ಯಾವ್ದು ಇಲ್ಲಿ ಡೆವಲಪಿಂಗ್ ಅನ್ನ ಮಾತೇ ಇಲ್ಲ. ಇಲ್ಲಿ ಸೈಟ್ ಸಿಕ್ಕದೆ ಕಷ್ಟ. ಅದ್ರಲ್ಲಿ ಇಷ್ಟು ಸೈಟ್ ಸಿಗ್ತಾ ಐತೆ ಅಂದ್ರೆ ಹೌದಲ್ವಾ ಸರ್? ಯಾಕಂದ್ರೆ ಇನ್ನೊಂದು ಫ್ರೆಂಡ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಸರೌಂಡಿಂಗ್ ಸಾಕಷ್ಟು ಮನೆಗಳಾಗೋಗಿದೆ. ಮಧ್ಯದಲ್ಲಿ ಇಷ್ಟು ಜಾಗ ಮಾತ್ರ, ಲೇಔಟ್ ಅಲ್ಲಿ ಮಾತ್ರ ಇಷ್ಟು ಸೈಟ್ಸ್ ಅವೈಲೇಬಲ್ ಇರೋದು. ಸರೌಂಡಿಂಗ್ ಸುತ್ತಮುತ್ತ ಬಂದು ಆಕ್ಚುಲಿ ನೀವು ಎಕ್ಸಾಕ್ಟ್ ಲೊಕೇಶನ್ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಡೆವಲಪ್ಮೆಂಟ್ ಆಗೋಗಿದೆ ಅಂತ ಹೇಳ್ಬಿಟ್ಟು. ಸರೌಂಡಿಂಗ್ ಫುಲ್ ಮನೆಗಳಾಗೋಗಿದೆ. ಹಾಗೆ ಒಳ್ಳೆ ಒಳ್ಳೆ ಅಪಾರ್ಟ್ಮೆಂಟ್ಸ್ ಕೂಡ ಆಗಿದೆ. ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ನೀವು ನೋಡ್ಬೋದು ಸಾಕಷ್ಟು ಅಪಾರ್ಟ್ಮೆಂಟ್ಸ್ ಗಳು ಕೂಡ ಆಗೋಗಿದೆ. ಇಷ್ಟು 10 ಎಕರೆಯಲ್ಲಿ ಮಾಡಿರೋಂತ ಒಂದು ಲೇಔಟ್. ಸರ್, ಇವಾಗ 10 ಎಕರೆಯಲ್ಲಿ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್ ಇಲ್ಲಿ? ಇವಾಗ ನಿಮ್ಗೆ ಹೆಚ್ಚು ಕಮ್ಮಿ ಒಂದು 70 to 75 ಸೈಟ್ಸ್ ಇದೆ. 70 to 75 ಸೈಟ್ಸ್ ಇದೆ. ಸರ್, ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಅವೈಲೇಬಲ್ ಇದೆ ಸರ್? 30-40 ಡೈಮೆನ್ಷನ್. 30-40 ಎಲ್ಲ 30-40. 20-30 ಏನಾದ್ರೂ ಇದೆಯಾ ಸರ್? 20-30 ಚಿಕ್ಕ ಸೈಟ್ ಯಾವ್ದು? ಚಿಕ್ಕ ಸೈಟ್ಸ್ ಯಾವ್ದು? ಎಲ್ಲ ದೊಡ್ಡ ಸೈಟ್. ಓಕೆ, 30-40. ಹೌದು ಮತ್ತೆ 30-50 40-40 ಹಿಂಗೆ 40-40 ಇದೆ. 30-40 ನೇ ಮ್ಯಾಕ್ಸಿಮಮ್. 30-40 ಇದೆ. ಓಕೆ, ಯಾವ ಫೇಸಿಂಗ್ ಅಲ್ಲಿ ಸೈಟ್ಸ್ ಎಲ್ಲಾ ಫೇಸಿಂಗ್ ಇದೆ ಮೇಡಮ್. ಯಾವ ಫೇಸ್ ಎಲ್ಲಾ ಫೇಸಿಂಗ್ ಇದೆ. ಕಾರ್ನರ್ ಇದೆ. ಎಲ್ಲಾ ಫೇಸಿಂಗ್ ಸೈಟ್ ಇದೆ. ಕಾರ್ನರ್ ಸೈಟ್ಸ್ ಕೂಡ ಅವೈಲೇಬಲ್ ಇದೆ. ಹೌದು ಮೇಡಮ್. ಸರ್, ಈ ಲೇಔಟ್ ಗೆ ಬೇಸಿಕ್ ಅಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ? ಬೇಸಿಕ್ ಅಮ್ಯುನಿಟೀಸ್ ಎಲ್ಲಾ ಅಮ್ಯುನಿಟೀಸ್ ಇದೆ ನೋಡಿ ಮೇಡಮ್. ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿದೀವಿ. ಕೇಬಲಿಂಗ್ ಕೇಬಲಿಂಗ್ ಆಗಿದ್ವಿ. ಸ್ಟ್ರೀಟ್ ಲೈಟ್ ಗಳು ಆಲ್ರೆಡಿ ಇದೆ. ಓಕೆ, ಸ್ಟ್ರೀಟ್ ಲೈಟ್ ವಾಟರ್ ಕನೆಕ್ಷನ್ ಕೊಟ್ಟಿದೀವಿ. ಆಮೇಲೆ ಚೇಂಬರ್ ಕನೆಕ್ಷನ್ ಕೊಟ್ಬಿಟ್ಟಿದೀವಿ. ಏನಿಲ್ಲ, ನೀವು ನಾಳೆ ಬಂದ್ ಮನೆ ಕಟ್ಕೊಳ್ಳೋದಷ್ಟೇ. ರೆಡಿ ಟು ರಿಜಿಸ್ಟ್ರೇಷನ್. ಹೌದಲ್ವಾ ಸರ್? ಸರ್, ಇದೆಲ್ಲ ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ಸರ್? ಇದೆಲ್ಲ 30 ಫೀಟ್ ರೋಡ್ ಇದೆ ಮೇಡಮ್. ಓಕೆ, 30 ಫೀಟ್ ರೋಡ್. ಅಲ್ಲ, ಟಾರ್ಗೆಟ್ ಪ್ರತಿಯೊಂದು ಆಗೋಗಿದೆ ಅಲ್ಲ. ಇದು ಸಬ್ ರೋಡ್ಸ್ ಎಲ್ಲ 30 ಫೀಟ್ ಕೊಟ್ಟಿದ್ದೀರಾ ಸರ್? ಇದು ಸರ್ ಮೇನ್ ರೋಡ್ ಇದು 60 ಅಡಿಗಿಂತ ದೊಡ್ಡದಾಗಿದೆ ಮೇಡಮ್. 60 ಅಡಿಗಿಂತ ದೊಡ್ಡದಾಗಿದೆ. ಇದು ಮೇನ್ ರೋಡ್ ಇದೆ. ಹೌದೌದು. ಇವಾಗ ಇದು ನಾಳೆ ಎಲ್ಲ ನಾಡಿದ್ದು ಟಾರ್ ಆಗುತ್ತೆ. ಓಕೆ, ನಾಳಿದ್ದು ಟಾರ್ ಇಲ್ಲೆಲ್ಲ ಟಾರ್ ಆಗೋಗಿದೆ. ಅದು ಸ್ವಲ್ಪ ವರ್ಕ್ ಇದೆ ಅಷ್ಟೇ. ಅದು ಮುಗಿಸ್ಬಿಟ್ಟು ಇದು ಟಾರ್ ಆಗುತ್ತೆ. ಈ ವೀಕ್ ಅಲ್ಲಿ ಇದು ಟಾರ್ ಫಿನಿಶ್ ಫುಲ್ ಆಗ್ಬಿಡುತ್ತೆ ಮೇಡಮ್. ಹೌದೌದು. ಹೋಗಿದೆ ಅಲ್ವಾ? ನೋಡಿ, ಅಲ್ಲೆಲ್ಲ ಮನೆ ಕಟ್ಬಿಟ್ಟಿದ್ದಾರೆ ಆಲ್ರೆಡಿ. ಅಲ್ವಾ ಸರ್? ಆಲ್ರೆಡಿ ಕಸ್ಟಮರ್ ಗಳು ತಗೊಂಡ್ ಮನೆ ಕಟ್ತಾವ್ರೆ. ಓಕೆ, ಆಕ್ಚುಲಿ ಈ ಲೇಔಟ್ ಇಂದೆ ಅಲ್ವಾ ಸರ್ ಅದು? ಹೌದು, ನಮ್ ಲೇಔಟ್ ಮೇಡಮ್. ಈ ಲೇಔಟ್ ಇಂದನೇ. ಹೌದೌದು. ಓಕೆ ಸರ್, ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಕನೆಕ್ಟಿವಿಟಿ ಎಲ್ಲಾ ಕಡೆನೂ ಇದೆ ಮೇಡಮ್. ಇದು BBMP ಲಿಮಿಟ್ ಕನೆಕ್ಟಿವಿಟಿ. ನಾವು ಯಾವ್ದೋ ಹಳ್ಳಿಲೋ ರಿಮೋಟ್ ಕಂಟ್ರೋಲ್ ಮಾಡಿದ್ರೆ, ರಿಮೋಟ್ ಏರಿಯಲ್ ಮಾಡಿದ್ರೆ ನೀವು ಕನೆಕ್ಟಿವಿಟಿ ಕೇಳ್ಬೋದು. MS ಪಾಳ್ಯ ವಿದ್ಯಾರಣ್ಯಪುರ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಲ್ಲ ಮೇಡಮ್. ಸಂಭ್ರಮ್ ಕಾಲೇಜ್ ಅಂದ್ರೆ ಎಲ್ಲಾರ್ಗು ಗೊತ್ತಿರೋದು. ಎಲ್ಲ ನಿಮ್ಗೆ 100 ಮೀಟರ್ಸ್ ಅಲ್ಲಿ ಎಲ್ಲ ಇದೆ. ನಿಮ್ಗೆ ಸ್ಕೂಲು, ಕಾಲೇಜು, ಬಸ್ ಸ್ಟಾಪ್, ಏನೇನ್ ಬೇಕು ಎಲ್ಲ 100 ಮೀಟರ್ಸ್ ಎಲ್ಲ ಇದೆ. ಇದು ಯಾವ್ದು ರಿಮೋಟ್ ಏರಿಯಾ ಅಲ್ಲ, ಆರ್ಟ್ ಆಫ್ ದ ಸಿಟಿ.
ಸೆಂಟ್ರಲ್ ಇರೋದು. ಸರ್ ಇಲ್ಲಿ ಸ್ಕೂಲ್ ಕಾಲೇಜಸ್ ಯಾವ್ದಾವ್ದಿದೆ ಸರ್ ಇಲ್ಲಿ? NPS ಸ್ಕೂಲ್ ಇದೆ ಮೇಡಮ್, ನ್ಯಾಷನಲ್ ಪಬ್ಲಿಕ್ ಸ್ಕೂಲೇ ಇದೆ, 2 ಮಿನಿಟ್ಸ್ ಆಗುತ್ತೆ. ಸಂಭ್ರಮ್ ಕಾಲೇಜ್ ಇದೆ, ಸುತ್ತಮುತ್ತ ಎಷ್ಟೊಂದು ಕಾಲೇಜ್ ಇದೆ ಮೇಡಮ್. ಹೇಳಕ್ಕೆ ಒಂದ್ ಅರ್ಧ ಗಂಟೆ ಬೇಕು ಅಲ್ವಾ ಸರ್? ಯಾಕಂತ ಹೇಳಿದ್ರೆ ಫುಲ್ಲಿ BBMP ಲಿಮಿಟ್ ಅಲ್ವಾ, BBMP ಲಿಮಿಟ್ ಆಗಿರೋದ್ರಿಂದ ಫುಲ್ಲಿ ಡೆವಲಪ್ಮೆಂಟ್ ಆಗಿರೋಂತ ಏರಿಯಾ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಲಿಮಿಟೆಡ್ ಸೈಟ್ಸ್ ಇರೋದು, ಬೇಗ ಬೇಗ ಬುಕಿಂಗ್ ಹೋಗ್ತಾ ಇದೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ರೆ, ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ ನಂಬರು, ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡ್ಬಿಟ್ಟು ಕೇಶವ್ ಸರ್ ಹತ್ರ ಮಾತಾಡಿ ಬಂದ್ಬಿಟ್ಟು ಲೇಔಟ್ ಬಂದ್ಬಿಟ್ಟು ಒಂದ್ಸಲಿ ವಿಸಿಟ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಗಂತೂ ಲೇಔಟ್ ಅಂತೂ ತುಂಬಾನೇ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಫುಲ್ಲಿ ಡೆವಲಪ್ಮೆಂಟ್ ಆಗಿರೋಂಥದ್ದು BBMP, ಅದು ಇಂಡಿವಿಜುವಲ್ ಈ ಖಾತಾ ಸೈಟ್ ಸಿಗ್ತಾ ಇರೋದೇ ಕಷ್ಟ. ಅದ್ರಲ್ಲೂ ಕೂಡ ಸರ್ ಅವ್ರ ಕಡೆಯಿಂದ ಲೇಔಟ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಲೇಔಟ್ ನ ಮಾಡಿದ್ದಾರೆ. ಇದನ್ನ ಮಾತ್ರ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸರ್ ಇವಾಗ ಸಾಕಷ್ಟು ಜನ ಈ ವಿಡಿಯೋನ ನೋಡ್ತಾ ಇದಾರೆ. ಸರ್ ಇವಾಗ ಯಾರಾದ್ರೂ ಸೈಟ್ ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಡೈರೆಕ್ಟ್ ಲೊಕೇಶನ್ ಗೆ ಬಂದ್ರೆ ಇಲ್ಲಿ ಯಾರಾದ್ರೂ ಇರ್ತಾರಲ್ವಾ ಸರ್ ನಿಮ್ ಟೀಮ್ ಅವರು? ನಿಮ್ ಟೀಮ್ ಅವ್ರು ಯಾರಾದ್ರೂ ಇದ್ದೇ ಇರ್ತಾರೆ, ಗೈಡ್ ಮಾಡ್ತಾರೆ, ನೀಟಾಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದಾದ್ಮೇಲೆ ಪ್ರೈಸ್ ವೈಸ್ ಮಾತಾಡ್ಬೇಕಾದ್ರೆ ನಾವೆಲ್ಲ ಗ್ರೂಪ್ ಡಿಸ್ಕಷನ್ ಮಾಡಿ ಫಿನಿಶ್ ಆಫ್ ಮಾಡ್ಕೊಡ್ತೀವಿ. ಓಕೆ. ಸೊ ಇದು ನಾವು ಪ್ರೈಸ್ ಹೇಳ್ಬೇಕು ಅಂತಂದ್ರೆ ಹಾ ಸರ್ 6700 ರೂಪಾಯಿ ಹೇಳ್ತಾ ಇದೀವಿ. ಓಕೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಇಷ್ಟು ಕಡಿಮೆ ಸಿಗ್ತಾ ಇರೋದು ಅಂದ್ರೆ ಬೆಸ್ಟ್ ಲೊಕೇಶನ್ ಅಲ್ವಾ ಸರ್? ಅದು ಈ ಲೊಕೇಶನ್ ಅಲ್ಲಿ ನಿಮ್ಗೆ ಆ ರೇಟ್ ಸಿಕ್ಕೋದು ತುಂಬಾ ಕಷ್ಟ ಅಲ್ವಾ? ನೀವು ಅಕ್ಕಪಕ್ಕ ವಿಚಾರಿಸ್ಕೊಂಡು ತಗೊಳ್ಬೇಕಂತ ತಗೋಬಹುದು. ಓಕೆ ಸರ್, ನಮ್ ವೀಕ್ಷಕರಿಗೆ ಇನ್ನೊಂದ್ಸಲಿ ಪ್ರೈಸ್ ಹೇಳ್ಬಿಡಿ ಸರ್, ಏನ್ ಕೊಟ್ ಮಾಡ್ತಾ ಇದೀರಾ? 6700 ರೂಪಾಯಿ, 6700. ಸರ್ ಏನಾದ್ರೂ ನೆಗೋಷಿಯಬಲ್ ಸರ್? ನೆಗೋಷಿಯಬಲ್ ಮಾಡ್ತೀವಿ, ನೆಗೋಷಿಯಬಲ್ ಮಾಡ್ಲೇಬೇಕಲ್ವಾ? ಮಾಡಿದ್ಮೇಲೆ ಸೈಟ್ ಮಾಡಿದ್ಮೇಲೆ ಸ್ಲೈಟ್ಲಿ ಅಷ್ಟೇ, ಇಲ್ಲ ಅಕ್ಕಪಕ್ಕ ವಿಚಾರಿಸ್ಕೊಂಡ್ ಬಂದು ತಗೊಳ್ಳಿ ಅಷ್ಟೇ. ಓಕೆ ಸರ್, ಇವಾಗ ಯಾರಾದ್ರೂ ಬಂದು ಸೈಟ್ ವಿಸಿಟ್ ಮಾಡಿದ್ರು, ಏನಾದ್ರು ಸೈಟ್ ಏನಾದ್ರು ಇಷ್ಟ ಆದ್ರೆ ಬುಕಿಂಗ್ ಪ್ರೊಸೆಸ್ ಅಂತ ಯಾವ ತರ ಇದೆ ಸರ್? ಬುಕಿಂಗ್ ಪ್ರೋಸೆಸ್ ಮಾಮೂಲಿ ಮೇಡಮ್, 1 lakhs ಅಡ್ವಾನ್ಸ್ ಕೊಟ್ಬಿಟ್ಟು ಡಾಕ್ಯುಮೆಂಟ್ ತಗೊಂಡೋಗಿ ಲೀಗಲ್ ವೆರಿಫಿಕೇಶನ್ ಮಾಡ್ಕೊಂಡು ಲೋನ್ ನಾವೇ, ಎಲ್ಲಾ ಬ್ಯಾಂಕ್ ಅಲ್ಲೂ ಲೋನ್ ನಾವೇ ಮಾಡಿಸ್ಕೊಡ್ತೀವಿ. ಓಕೆ, ಲೋನ್ ಆಗುತ್ತೆ, ಲೋನ್ ನಾವೇ ಮಾಡಿಸ್ಕೊಡ್ತೀವಿ. ಇಲ್ಲ ಅವ್ರದ್ದು ಯಾವ ಅಕೌಂಟ್ ಅಲ್ಲಿ, ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಐತೋ ಅಲ್ಲಿ ಅವ್ರ ಲೋನ್ ಮಾಡಿಸ್ಕೋಬಹುದು. ಸರ್ ಎಷ್ಟು % ವರೆಗೂ ಲೋನ್ ಆಗ್ಬೋದು ಸರ್ ಅವ್ರಿಗೆ? ಹೌದು, ಡಿಪೆಂಡ್ ಅಪಾನ್ ಅವ್ರ IT ಮೇಲೆ, ಸಿವಿಲ್ ಅವ್ರ IT ಎಷ್ಟಿದಾರೋ, IT ಎಷ್ಟು ಕಟ್ತಾರೋ ಅಷ್ಟಾಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದೌದು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಸರ್ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿದೆ ನಂಬರ್, ಅದಕ್ಕೊಂದ್ಸಲಿ ಡೆಫಿನೆಟ್ ಆಗಿ ಕಾಲ್ ಮಾಡಿ. ಹಾಗೆ ನಿಮ್ಗೆ ಯಾವ್ದಾದ್ರು ಸೈಟ್ ಏನಾದ್ರು ಇಷ್ಟ ಆದ್ರೆ ಸರ್ ಹತ್ರ ಬಂದ್ಬಿಟ್ಟು ಒಂದ್ಸಲಿ ಮಾತಾಡಿ. ಸರ್ ಹೇಳ್ದಂಗೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಬೇಗ ಬಂದು ಲೇಔಟ್ ವಿಸಿಟ್ ಮಾಡಿ, ಯಾಕಂದ್ರೆ ಲಿಮಿಟೆಡ್ ಸೈಟ್ಸ್ ಇರೋದು. ಯಾಕಂದ್ರೆ ಈ ತರ ಲೇಔಟ್ ಅಂತ ಹೇಳಿದ ತಕ್ಷಣ ಬೇಗ ಬೇಗ ಬುಕಿಂಗ್ ಆಗೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಸರೌಂಡಿಂಗ್ ಸಾಕಷ್ಟು ಮನೆಗಳು ಅವಾಗಲೇ ಫುಲ್ಲಿ ಡೆವಲಪ್ಮೆಂಟ್ ಏರಿಯಾ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಬಂದ್ಬಿಟ್ಟು ನಿಮ್ಗೆ BBMP ಆಗಿರುವಂತ ಇಂಡಿವಿಜುವಲ್ ಈ ಖಾತೆ ಆಗಿರುವಂತ ಸೈಟ್ಸ್. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಬೇಗ ಬನ್ನಿ, ನಿಮ್ಮ ಕನಸಿನ ಸೈಟ್ ನ ಒಂದು ಬೆಂಗಳೂರಲ್ಲಿ ಒಂದು ಸ್ವಂತ ನಿವೇಶನ ತಗೋಬೇಕಂತ ಎಲ್ಲರಿಗೂ ಒಂದು ಕನ್ಸಿರುತ್ತೆ. ಆ ಕನ್ಸನ್ನ ನನ್ಸ್ ಮಾಡೋದಕ್ಕಂತಾನೆ ಕೇಶವ್ ಸರ್ ಅವರ ಕಂಪ್ನಿ ಇರೋದು. ಯಾಕಂತ ಹೇಳಿದ್ರೆ ಒಂದು ಕಮ್ಮಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಜಾಗನ ಯಾವಾಗ್ಲೂ ಸರ್ನ ತಗೊಂಡ್ ಬರ್ತಾರೆ. ಯಾವಾಗ್ಲೂ ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತಾರೆ, ಒಳ್ಳೆ ಸೈಟ್ಸ್ ನ ತಗೊಂಡ್ ಬರ್ತಾ ಇರ್ತಾರೆ. ಹಾಗೆ ಇನ್ನೇನು ಯೋಚನೆ ಮಾಡ್ತೀರಾ? ಬೇಗ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಸರ್ಕಲ್ ಅಲ್ಲೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರು ಏನಾದ್ರು ನಿಮ್ಮ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಸರ್ಕಲ್ ಇಲ್ಲ ನಿಮ್ಮ ಕೊಲೀಗ್ಸ್ ಯಾರಾದ್ರು BBMP ಲಿಮಿಟ್ ಇಂಡಿವಿಜುವಲ್ ಈ ಖಾತಾ ಆಗಿರುವಂತ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ, ಇನ್ವೆಸ್ಟ್ಮೆಂಟ್ ಆಗ್ಲಿ ಇಲ್ಲಾಂದ್ರೆ ನಾವು ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬಂದು ಒಂದು ರೆಂಟಲ್ ಇನ್ಕಮ್ ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ಕಾಲೇಜ್ಗಳಿದೆ ಅಲ್ವಾ ಸರ್? ಇಲ್ಲಿ ಕಾಲೇಜ್ ಇದೆ, ಆಲ್ರೆಡಿ ಖಾತಾ ಆಗೋಗಿದೆ, ಮಾಡಿಸ್ಬೇಕು ಅಂತ ಏನು ಇಲ್ಲ. ಇಂಡಿವಿಜುವಲ್ ಈ ಖಾತಾ ಪ್ರತಿಯೊಂದು ಸೈಟ್ಗೂ ಆಗೋಗಿದೆ. ನೀವು ನಾಳೆ ಬಂದು ರಿಜಿಸ್ಟರ್ ಮಾಡ್ಕೊಂತೀನಿ ಅಂದ್ರು ಓಕೆ. ಓಕೆ, ನೋಡಿದ್ರೆ ವೀಕ್ಷಕರೇ, ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಬೇಗ ಬಂದು ಲೇಔಟ್ ನ ವಿಸಿಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.